ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನಾವು ಗಮನಹರಿಸಿದ್ದಾದಲ್ಲಿ 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ನಾಥನ್ ಕೋಯಿಲ್ ದಿವ್ಯದೇಶಂ ದೇವಸ್ಥಾನದಲ್ಲಿ ಶಂಭುಗವಲ್ಲಿ ಸಹಿತ ಜಗನ್ನಾಥ ಪೆರುಮಾಳ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ ಈ ಒಂದು ಸಾಪ್ತಾಹಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅದೇ 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಅಷ್ಟಭುಜ ದುರ್ಗಾ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಅದೇ 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ ಪೂಜೆಯನ್ನು ಸಹ ನಡೆಸ್ತಾ ಇದ್ದೀವಿ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು 25ನೇ ತಾರೀಕು ಅದೇ ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಪ್ರತ್ಯಂಗಿರ ಹೋಮವನ್ನು ತಂತ್ರಸಾರದ ಅನುಗುಣವಾಗಿ ತುಂಬ ವಿಶೇಷವಾದ ಕ್ರಮದಲ್ಲಿ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ಸನ್ನಿಧಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸಿಕೊಡಲಾಗ್ತಾ ಇದೆ. ಇನ್ನು 26ರಿಂದ ಮೊದಲುಗೊಂಡು ಜುಲೈ 4ನೇ ತಾರೀಕುವರೆಗೂ ಸಹ ಈಗಾಗಲೇ ನಾನು ಪ್ರತಿದಿನ ತಿಳಿಸ್ತಾ ಇರೋ ಪ್ರಕಾರವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನದಲ್ಲಿ ಗುಪ್ತ ನವರಾತ್ರಿ ಪ್ರಯುಕ್ತ ಈ ಆಷಾಢ ನವರಾತ್ರಿ ಪ್ರಯುಕ್ತ ವಾರಾಹಿ ಹೋಮವನ್ನು 9 ದಿನಗಳ ಕಾಲ ನಡೆಸಲಾಗ್ತಾ ಇದೆ. ಈ ವಾರಾಹಿ ಹೋಮದ ವೈಶಿಷ್ಟ್ಯ, ಇದನ್ನು ಮಾಡೋದರಿಂದ ಯಾವ ರೀತಿ ಫಲಿತಾಂಶಗಳು ಸಿಗುತ್ತೆ ಅನ್ನೋದನ್ನು ವಿಶೇಷವಾದ ಒಂದು ಉದಾಹರಣೆಗಳನ್ನು ತೆಗೆದುಕೊಂಡು ನಿನ್ನೆಯ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದಾದ ಮೇಲೆ ಸಾಕಷ್ಟು ಜನ ನಮಗೆ ಕರೆಗಳನ್ನು ಮಾಡಿದ್ದಾರೆ. ವಾರಾಹಿ ಹೋಮದಲ್ಲಿ ಭಾಗವಹಿಸೋದಕ್ಕೆ ಸಾಕಷ್ಟು ವಿಶೇಷವಾದ ಆಸಕ್ತಿಯನ್ನು ತೋರಿಸಿದ್ದೀರಾ, ಬಹಳ ಸಂತೋಷ. ಇಲ್ಲಿ ಜನಪ್ರಿಯ ವ್ಯಕ್ತಿಗಳಿಗೆ ಸಿಗತಕ್ಕಂಥ ಫಲಿತಾಂಶಗಳು ಒಂದು ಮಟ್ಟದ್ದಾದರೆ ಅವರು ಅದು ಕೇವಲ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ತಕ್ಕಂಥದ್ದಷ್ಟೇ. ನಾನು ಎಷ್ಟೋ ಬಾರಿ ಹೇಳ್ತೀನಿ, ನೀವು ಜನಪ್ರಿಯರಾಗೋದು ಯಾವಾಗ, ನೀವು ಯಶಸ್ವಿ ವ್ಯಕ್ತಿಗಳಾಗೋದು ಯಾವಾಗ, ನೀವು ಸೆಲೆಬ್ರಿಟಿಗಳಾಗೋದು ಯಾವಾಗ, ನಿಮ್ಮ ಕನಸುಗಳನ್ನು ನೀವು ಸಾಕಾರ ಮಾಡ್ಕೊಳ್ತಕ್ಕಂಥದ್ದು ಯಾವಾಗ? ಇದಕ್ಕೆ ಇರತಕ್ಕಂಥ ಮಾರ್ಗಗಳು 2. ಮೊದಲನೆಯದು ಪುರುಷ ಪ್ರಯತ್ನ, ಅಂದರೆ ನಿಮ್ಮ ಸೆಲ್ಫ್ ಎಫರ್ಟ್ ಅನ್ನತಕ್ಕಂಥದ್ದು. ಸೊ ಅದನ್ನು ಮೊದಲನೇದಾಗಿ ಮಾಡಬೇಕಾಗುತ್ತೆ. ನೀವು ಎಷ್ಟೋ ಜನ ಕೇವಲ ದೇವರು ಜ್ಯೋತಿಷ್ಯ ಅದನ್ನು ನಂಬ್ಕೊಂಡು ಕೂತ್ಕೊಂಡ್ಬಿಟ್ರೆ ಕೆಲಸಗಳಾಗೋದಿಲ್ಲ. ಭಗವಂತ ಒಂದು ಕಡೆ ಹೇಳ್ತಾನೆ, 6 ಹೆಜ್ಜೆ ನೀನು ಇಟ್ಟುಬಿಟ್ಟು ಮುಂದಕ್ಕೆ ಬಂದಿದ್ದಾದಲ್ಲಿ ಸಪ್ತಮಂ ದೈವ ಚಿಂತನಂ ಅಂತ. 7ನೇ ಹೆಜ್ಜೆಗೆ ಭಗವಂತ ತಾನಾಗಿ ಬಂದು ಕೈ ಕೊಟ್ಟು ನನ್ನನ್ನು ಒಂದು ಮಿತ್ರನಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಮೇಲಕ್ಕೆ ಎತ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ. 7ನೇ ಹೆಜ್ಜೆಗೆ ಭಗವಂತ ಬರಬೇಕು ಅಂತಂದರೆ ನಾವು 6 ಹೆಜ್ಜೆಗೆ ಮೊದಲನೇದಾಗಿ ನಾವು ಕ್ರಮಿಸ್ಬೇಕು. ನಾವು ಸೆಲ್ಫ್ ಎಫರ್ಟ್ ಹಾಕದೆ ಮನೆಯಲ್ಲಿ ಕೂತ್ಕೊಂಡು ಏನೋ ಆಗೋಗುತ್ತೆ, ಅದ್ಭುತ ನಡೆದೋಗುತ್ತೆ ಅನ್ನೋ ಭ್ರಮೆಗಳನ್ನು ದಯವಿಟ್ಟು ಯಾರು ಇಟ್ಕೊಳ್ಳೋಕೆ ಹೋಗಬಾರ್ದು. ಉದ್ಯಮಶೀಲರಾಗಬೇಕು ಮೊದಲನೇದು. 2ನೇದು ದೈವಿಕವಾದ ಮಾರ್ಗಗಳನ್ನು ಹುಡುಕಬೇಕು. ನಮ್ಮ ಶಾಸ್ತ್ರ, ನಮ್ಮ ಧರ್ಮ ನಮಗೆ ಕೊಟ್ಟಿರತಕ್ಕಂಥ ಈ ಒಂದು ಅನುಕೂಲಗಳೇನಿದೆ, ಯಾವ ಪೂಜೆಯನ್ನು ಮಾಡೋದ್ರಿಂದ, ಯಾವ ಅನುಷ್ಠಾನವನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಇದೆಲ್ಲವೂ ಶಾಸ್ತ್ರ ಸಮ್ಮತವಾಗಿರತಕ್ಕಂಥದ್ದು, ರೈಟ್ ವೇನಲ್ಲಿ ಹೋಗುವಂಥ ಒಂದು ವಿಚಾರಗಳಾಗಿರುತ್ತೆ. ಇಲ್ಲಿ ಯಾವುದೇ ಒಂದು ಅಡ್ಡದಾರಿ ಇಲ್ಲ, ಯಾವುದೇ ರೀತಿಯಾದ ಒಂದು ಶಾರ್ಟ್ ಕಟ್ಸ್ ಇಲ್ಲ. ಶಾಸ್ತ್ರವೇ ನಮಗೆ ಕೊಟ್ಟಿರತಕ್ಕಂಥ ಒಂದು ಮಾರ್ಗಗಳಾಗಿರುತ್ತೆ. ಸೊ ಇದನ್ನು ಎರಡನ್ನೂ ಬಳಸ್ಕೊಳ್ಳಿ. ಪುರುಷ ಪ್ರಯತ್ನವೂ ಇರಲಿ, ದೈವಾನುಗ್ರಹವೂ ಸಹ ಇರಲಿ. ಎರಡೂ ಸೇರಿದಾಗ ನೀವು ಸಹ ಸೆಲೆಬ್ರಿಟಿಗಳಾಗ್ತೀರಾ, ನೀವು ಸಕ್ಸಸ್ಫುಲ್ ಪರ್ಸನ್ಸ್ ಆಗ್ತೀರಾ, ಯಾವುದೇ ಅನುಮಾನ ಇಲ್ಲ. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾನು ಸೆಲೆಬ್ರಿಟಿಗಳ ಎಕ್ಸಾಂಪಲ್ಸ್ ತೊಗೊಳ್ತೀನಿ ಅಷ್ಟೇ ಹೊರತು ಅವ್ರು ಯಾರೋ ಅವರು ಮಾತ್ರ ಯಶಸ್ವಿಗಳು ನೀವಲ್ಲ, ಅಥವಾ ನಿಮ್ಮ ಸಾಮಾನ್ಯ ವ್ಯಕ್ತಿಗಳಿಗೂ ಮತ್ತು ಸೆಲೆಬ್ರಿಟಿಗಳ ಮಧ್ಯದ ಏನೋ ಒಂದು ತಾರತಮ್ಯ ಇದೆ ಅಂತ ಹೇಳೋದಕ್ಕೆ ಖಂಡಿತ ಆಗಿರೋದಿಲ್ಲ.